ಗೊತ್ತಿದೆಯೇ ಇಲ್ಲ, ಏನು ಹೇಳ್ಕೊಡ್ಬೇಕದು. ಡ್ರಗ್ಸ್ ತೊಗೊಂಡ್ರೆ ಏನೇನಾಗತ್ತೆ ಗೊತ್ತಿದೆ ಎಲ್ಲರಿಗೂ? ಹೆಂಗೆ ಗೊತ್ತಿದೆ? ಪಿಕ್ಚರಲ್ಲಿ ನೋಡಿದ್ದೀರಾ? ಪೇಪರಲ್ಲಿ ಓದಿದ್ದೀರಾ? ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರಾ? ಎಲ್ಲರಿಗೂ ಗೊತ್ತಿದೆ. ಸೊ ಯಾರು ಡ್ರಗ್ಸ್ ಎಷ್ಟೇ ನಿಮ್ಮ ಬೇರೆ ಸ್ನೇಹಿತರಾಗ್ಲಿ ಅಥವಾ ಬೇರೆಯವ್ರು ಬಂದು, ಈಗಾಗಲೇ ಎಷ್ಟು ಹೇಳಿದ್ರು, ಪ್ಯೂರ್ ಪ್ರೆಷರ್ ಪಿಕ್ಚರಲ್ಲಿ ತೋರಿಸ್ತಾರೆ ಸಿಗರೇಟ್ ಸೇದೋದು. ನಾಳೆ ನಿಮ್ಮ ಫ್ರೆಂಡ್ಸ್ ಬಂದು ನಿಮಗೆ ಹೇಳ್ಬೋದು, ಏನಾಗಲ್ಲ, ಒಂದೆರಡು ಸ್ಮೋಕ್ ಮಾಡಿ ಏನೂ ಆಗಲ್ಲ ಅಂತ. ಯಾರು ಅದು ತಗೊಳ್ಳಲ್ಲ? ಎಸ್ ಅವ್ರ ನೋ? ಜೋರಾಗಿ ಹೇಳ್ಬೇಕು. ಈ ಕಡೆ ಯಾರು ಹೇಳ್ತಲ್ಲ. ವೆರಿ ಗುಡ್. ನಿಮಗೆ ಗೊತ್ತಿದೆ, ಪ್ರತಿ ವರ್ಷ ಜೂನ್ 26ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಒಂದು ವಾರ ನಾವು ಈ ರೀತಿ ಡ್ರಗ್ಸ್ ಅವೇರ್ನೆಸ್ ಕ್ಯಾಂಪ್ಸ್ ಆಗಲಿ, ರ್ಯಾಲೀಸ್ ಆಗಲಿ, ಶಾಲೆ ಕಾಲೇಜುಗಳಿಗೆ ಹೋಗಿ ಅವೇರ್ನೆಸ್ ಕೊಡುವಂಥದ್ದಾಗಲಿ ಮಾಡ್ತಾ ಇದ್ದೀವಿ. ಅವೇರ್ನೆಸ್ ಯಾಕೆ ಬೇಕು? ನಿಮಗೆ ಗೊತ್ತಿದೆ, ಡ್ರಗ್ಸ್ ಬಹಳ ಸೀರಿಯಸ್ ಇಶ್ಯೂ ಇದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೀವಿ. ಸಾಕಷ್ಟು ಪ್ರಕರಣಗಳು ನಾವು ದಾಖಲು ಮಾಡಿದ್ದೀವಿ. ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಡ್ರಗ್ಸ್ ಕಾಯ್ದೆಯಲ್ಲಿ ನೀವು ಅನ್ಕೋಬಹುದು ಬರೀ ಡ್ರಗ್ಸ್ ಮಾರಾಟ ಮಾಡೋರು ಮಾತ್ರ ಕೇಸ್ ಹಾಕ್ತಾರೆ ಅಂತ. ಆದರೆ ನಿಮ್ಮನ್ನ ನಾವು ಯಾರಾದರೂ ಸಾರ್ವಜನಿಕರಿಗೆ ಡ್ರಗ್ಸ್ ತೊಗೊಳೋದು ಹಿಡಿದ್ರೆ, ಸೊ ಕನ್ಸ್ಯೂಮರ್ಸ್ ಮೇಲೂ ಕೂಡ ಕೇಸ್ ಆಗತ್ತೆ. ಸೊ ನಾನು ಬರೀ ಒಂದೇ ಡ್ರಗ್ಸ್ ಹೊಡೆದ್ರೆ ಏನೂ ಆಗಲ್ಲ ಅಂತ ತಿಳ್ಕೊಬೇಡಿ. ಯಾರಾದರೂ ಕನ್ಸ್ಯೂಮರ್ ಸಿಕ್ಕರೆ ಅಂಥವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗುತ್ತೆ. ಸೊ ಈಗಾಗಲೇ ನಾನು ಹೇಳಿದೆ, ಸಾಕಷ್ಟು ಪ್ರಕರಣಗಳು ನಾವು ರಾಜ್ಯಾದ್ಯಂತ ನಾವು ಕೇಸಸ್ ಮಾಡಿದ್ದೀವಿ. ಆದರೂ ಈ ಡ್ರಗ್ಸ್ ಸಂಪೂರ್ಣವಾಗಿ ನಿಲ್ಬೇಕಾದ್ರೆ ಬರೀ ನಾವು ಕೇಸಸ್ ಮಾಡಿದ್ರೆ ಮಾತ್ರ ಆಗಲ್ಲ. ಅದು ಸಾರ್ವಜನಿಕರಲ್ಲಿ ಒಂದು ಡ್ರಗ್ಸ್ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಿದ್ರೆ ಮಾತ್ರ ಅದು ಪೂರ್ತಿಯಾಗಿ ನಾವು ಕಂಟ್ರೋಲ್